ಅಲ್ಲಿ ಎರಡು ತಂಡದ 11 ಆಟಗಾರರು ಕಂಪಲ್ಸರಿಯಾಗಿ ನಮ್ಮ ಕಾಮೆಂಟ್ರಿ ಬಾಕ್ಸ್ ಗಳು ಬರ್ರಿ. 5 ಓವರ್ನ ಪಂದ್ಯಾಟ ಇನ್ನು ಕೆಲವೇ ಕ್ಷಣಗಳ ಆಗಮನ ಕಾಣಲಿಕ್ಕಿದೆ. ಬಿಎಸ್ಎ ತಂಡದ ಆರಂಭಿಕ ಸರದಿ ಆಟಗಾರರಾಗಿ ಕರ್ನಾಟಕ ರಾಜ್ಯದ ಇಬ್ಬರು ಹೆಸರಾಂತ ಕ್ರಿಕೆಟಿಗರು ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಹೊಸಕೋಟೆ ಪರಿಸರದ ಆಟಗಾರ ಚು ನವೀನ ಒಂದೆರಡಾದ್ರೆ ಮತ್ತೊಂದೆರಡು ಸೆಟ್ಲು ಆರಂಭಿಕ ಸರದಿ ಆಟಗಾರರಾಗಿ ಕಣಕ್ಕಿಳಿತಾ ಇದ್ದಾರೆ. ಆರಂಭಿಕವರಿಗಾಗಿ ಯಶನ್ನ ಪರಿಚಯಿಸ್ತಾ ಇದೆ ಟೀಮ್ ಮತ್ತು ಬಾಬಣ್ಣ ಮಾಲೀಕದ ಟೀಮ್ ಇಂಡಿಯಾ ಪರವಾಗಿ ಆಡ್ತಾ ಇರುವಂತಹ ಆಟಗಾರ ಪ್ರಸ್ತುತ ಈಗ ಟೀಮ್ ಅಪ್ ಪರವಾಗಿ ಆಡ್ತಾ ಇದ್ದಾರೆ. ಶರವೇಗದಲ್ಲಿ ಹೊಸಗಾರಿಕೆಯನ್ನು ತೋರ್ಪಡಿಸಬಲ್ಲಂತ ಅನುಭವಿ ಬೌಲರ್ ಕೂಡ ಯಶ್. ಸ್ಟ್ರೈಕರ್ ಅಲ್ಲಿ ಹೊಸಕೋಟೆ ಪರಿಸರದ ಗಣ್ಯ ಕ್ರಿಕೆಟಿಗ ಚು ನವೀನ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯವಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಹೋಗಿ ತನ್ನ ಛಾಪನ್ನ ಮೂಡಿಸಿರ್ತಕ್ಕಂಥ ಆಟಗಾರ ಚು ನವೀನ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 1 ಇನ್ನಿಂಗ್ಸ್ 20 ನಿಮಿಷಕ್ಕೆ ಸೀಮಿತಗೊಳಿಸ್ತಾ ಇದ್ದಾರೆ. ಆರಂಭಿಕ ಚೆಂಡು ಚು ನವೀನ್ ರಿವರ್ಸ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ದಾಂಡ ಚೆಂಡಿನ ಸಂಪರ್ಕದಲ್ಲಿ ಸಾಲ ಡಾಟ್ ಬಾಲ್ ಸೇರ್ತಾರೆ. ಎರಡರ ಬಾರಿ ಎಷ್ಟು ಚು ನವೀನ ಎರಡರ ಚೆಂಡು ವಿಕೆಟ್ ಮಾಡಲು ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ತನ್ನ ಮೂಲವಾಗಿ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಗಡದ ಸೇರ್ಪಡ. ಬಹುಶಃ ಇಲ್ಲೊಂದು ಜೀವದಾನದ ಲಾಭವನ್ನು ಪಡ್ಕೊಂಡು ಸ್ಫೋಟಕ ಆಟವನ್ನ ಆಡಿದ್ದಾದಲ್ಲಿ ನಿಸ್ಸಂಶಯವಾಗಿ ಈ ಮತ್ತು ತಂಡಕ್ಕೆ ಅಪಾಯ ಕಟ್ಟಿಟ್ಟದ್ದು. ಮತ್ತೊಮ್ಮೆ ಯಶ್ ಚೆಂಡು ಬಹಳಷ್ಟು ಮರಿತು ಹೊಡೆತ ಡೀಪ್ ಸ್ಕೋರ್ ಲೈನ್ ನಡುವೆ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಗಡದ ಸೇರ್ಪಡ. ಹಿಂದಿನ ಎಸೆತದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಪ್ರಸ್ತುತ ಈಗ ಅದರ ಲಾಭವನ್ನ ಪಡೆದುಕೊಂಡ ಚು ನವೀನ ಬೌಂಡ್ರಿಯನ್ನ ದಾಖಲಿಸ್ತಾ ಇದ್ದಾರೆ. ಮತ್ತು ಯಶ್ ಕಾಣಿಕೆಯಲ್ಲಿ 4ನೇ ಬಾರಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬಹಳಷ್ಟು ಮರೆತು ಹೊಡೆತ ಕವರ್ಸ್ ಭಾಗದಲ್ಲಿ ವಿಂಡೋಟ 2ನೇ ಓಟವನ್ನು ದಾಖಲಿಸುವಲ್ಲಿ ಚು ನವೀನ್ ಮುಖ್ಯವಾಗಿ ನಕಾರ ಬಹಳಷ್ಟು ಮರೆತು ಒಂದು ಕರ ಅಂತ ಹೇಳ್ಬೋದು. ಬಹುಶಃ 2ನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನ ಮಾಡಿದ್ರೆ ಚು ನವೀನ್ ರನ್ಔಟ್ ಮುಖ್ಯವಾಗಿ ಹೆತ್ತರಿ ಆಗತ್ತನ್ನ ಕಾಣಬೇಕಾಗಿತ್ತು. ರಿವರ್ಸ್ ದಾಖಲಿಸುವಂತ ಯಶಸ್ಸನ್ನ ಕಾಣ್ತಾರೆ. ಡಾಟ್ ಬಾಲ್ ನ ಸೇರ್ಪಡ. ಮತ್ತೊಮ್ಮೆ ಯಶ್ ಬಹಳಷ್ಟು ಇತಿಹಾಸ ಕ್ಷಣಗಳ ಓಡಲು ತೋಲ್ತಾ ಇತ್ತು. ನೇಮಾನ್ಸ್ ಆಡಾಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡ. ಆರಂಭಿಕ ಓವರ್ ಮುಂತಾದ ಬಳಿಕ 10 ಓಟವನ್ನ ಬಿಎಸ್ ದಾಖಲಿಸಿದ ಅಂಕಿಅಂಶ ಪಟ್ಟಿಯಲ್ಲಿ ಚು ನವೀನ್ 7 ಬಿರುಸಿನ ಬೌಂಡ್ರಿಯನ್ನ ದಾಖಲಿಸಿದ್ದಾರೆ. 4 ಚೆಂಡುಗಳ ಮುಂದೆ 9 ಓಟವನ್ನ ವೈಯಕ್ತಿಕವಾಗಿ ಪೂರೈಸಿದ್ದಾರೆ ಕೂಡ. ಅಂತಿಮ 24 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ.
ರಕ್ಷಣೆಯಲ್ಲಿ ಟೀಮ್ ಮತ್ತು ತಂಡದ ಪರವಾಗಿ ಸೀಮಾ ಹೊಸ ಬೌಲರ್ ಇನಾಯತ್ ಪಾಷಾ 2 ಓವರ್ಗಾಗಿ ಸುಜಿತ್ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಮೂಲತಃ ಉಡುಪಿಯರ್ ಆದ್ರೂ ಕೂಡ ಸುದೀರ್ಘ ಕಾಲ ಬೆಂಗಳೂರಿದ್ದು ಸಾಕಷ್ಟು ಪಂದ್ಯಾಟವನ್ನ ಜಯಿಸಿಕೊಟ್ಟಿರುವಂತಹ ಆಟಗಾರ ಕೂಡ ಸುಜಿತ್ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿ ಪಂದ್ಯಾಟನ ಮುಂದುವರಿಸಬೇಕು. ಏನಾದ್ರು 20 ನಿಮಿಷ ಮಾತ್ರ ಕಾಲಾವಕಾಶ ಇದೆ. ಈಗಾಗಲೇ 5 ನಿಮಿಷ ಆಗಿದೆ ಮುಂದೆವರೆಗೆ. ಮತ್ತೆ ನಾಯಕ್ ತಿರಸ್ಕಾರಕ್ಕೆ ಬಹಳಷ್ಟು ಮರತೆ ಎಸೆತ ರಿವರ್ಸ್ ದಾಖಲಿಸಿ ವಿಫಲಯತ್ನ ಡಾಟ್ ಬಾಲ್ ನ ಸೇರ್ಪಡ. 2ನೇ ದಿನದ ಆಟದ 2ನೇ ಪಂದ್ಯಾಟ BSC ವರ್ಸಸ್ ಟೀಮ್ ಅಪ್ ನಡುವೆ ಸಾಗಿ ಬರ್ತಾ ಇದೆ. 2ನೇ ಬಾರಿ ಇನಾಯತ್ ಸುಜಿತ್. ದಾಖಲಿಸಿ ಹಂತದಲ್ಲಿ ದುರಾದೃಷ್ಟಕರ ರೀತಿಯಲ್ಲಿ ಒಬ್ಬರನ್ನ ಒಪ್ಪಿಸಿ ಕೊನೆಯನ್ನ ಹಾದಿ ಹಿಡಿತಾ ಇದ್ದಾರೆ ಸುಜಿತ್. ಓಟ ಇಲ್ಲದೆ ಇದ್ರೂ ಕೂಡ ಓಟವನ್ನು ದಾಖಲಿಸಿ ಹಂತದಲ್ಲಿ ರನ್ಔಟ್ ಮುಖ್ಯವಾಗಿ ಒಬ್ಬರೇ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ರಾಹುಲ್ ನ ಎಂಟ್ರಿ ಆಗ್ತಾ ಇದೆ. Nayak 3ನೇ ಬಾರಿ ಚೋಡಿಸಿದಂತ ಚೆಂಡು ರಿವರ್ಸ್ ದಾಖಲಿಸುವ ಹಂತದಲ್ಲಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಮತ್ತು ವಿನಾಯಕ್ 4ನೇ ಬಾರಿ ವಿನಾಯಕ್ 4ನೇ ಬಾರಿ ವೈಡ್ ಬಾಲ್ ಸೂಚನೆ ಮುಂದೋಟದ ಹೆಚ್ಚುವರಿ ಸೇರ್ಪಡೆ. ಕಳೆದ ವಾರ ನಡೆದಂತಹ ಚಕ್ರವರ್ತಿ ಟ್ರೋಫಿ ತುಮಕೂರಿನಲ್ಲಿ ನಡೆದಂತಹ 5 ಲಕ್ಷದ ಒಂದು ಪಂದ್ಯಾವಳಿಯಲ್ಲಿ ಜೆಕೆ ವಿರುದ್ಧವಾಗಿ ಸೆಮಿಫೈನಲ್ ನಲ್ಲಿ ಪಂದ್ಯಾಟವನ್ನು ಸೋತಿತ್ತು BSC. ಪ್ರಸ್ತುತ ಈ ವಾರ ಸಂಜೀವಿನಿ ಕಪ್ಗಾಗಿ ಸೆಣಸಾಟವನ್ನು ನಡೆಸ್ತಾ ಇದೆ. ಟೀಮ್ ಅಪ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಬಾಲ್ ಸೂಚನೆ ಮುಂದೋಟದ ಹೆಚ್ಚುವರಿ ಸೇರ್ಪಡೆ. ಫ್ರೀಟ್ ಅವಕಾಶ ಇದೆ. ತಂಡದ ಓಟ ಮಟ್ಟ 12, 1 ವಿಕೆಟ್ ನಷ್ಟಕ್ಕೆ. ಫ್ರೀಟ್ ಚೆಂಡು 5ನೇ ಬಾರಿ ವಿನಾಯಕ ಚೆಂಡು ಬಿರುಸಿನ ಸಿಕ್ಸರ್. ಲಾಂಗ್ ಆಫ್ ಆಗಿ ಲಾಂಗ್ ನಡುವೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರೋಟದ ಸೇರ್ಪಡ. ಫ್ರೀ ಹಿಟ್ ಚೆಂಡಿನ ಲಾಭವನ್ನ ಪಡೆದುಕೊಂಡ್ರು. ಸಿಕ್ಸರ್ ಮುಖ್ಯವಾಗಿ ತಂಡದ ಓಟ ಮಟ್ಟ 18ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ಅಲ್ಲಿ ಚೆಂಡನ್ನು ರವಾನಿಸಿಕೊಡು.
ಮತ್ತೆ ಬೇಸಂತದಲ್ಲಿ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಪಡೆದುಕೊಳ್ಳೋ ಹಂತದಲ್ಲಿ ಸೀಮಾ ರೇಖೆ ಅಂಚಿನದ ತಲುಪ್ತಾ ಇದೆ. ಕ್ಷೇತ್ರ ರಕ್ಷಕರ ಹೊಂದಾಣಿಕೆಯ ಕೊರತೆಯಿಂದಾಗಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ರಾಹುಲ್ಗೆ ಬಹುಶಃ ಜೀವನ ಲಭಿಸ್ತಾ ಇದೆ. ಅಲ್ಲಿ ದಯವಿಟ್ಟು ತೃತೀಯ ನಿರ್ಣಾಯಕರು ಪರಿಶೀಲಿಸಬೇಕು. ಅಲ್ಲಿ ಬೌಂಡ್ರಿ ಇದೆಯೋ ಇಲ್ವೋ ಪರಿಶೀಲಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಅದೇ ರೀತಿ ಯಾರು ಕೂಡ ಅಲ್ಲಿ ಥರ್ಡ್ ಅಂಪೈರ್ ಬೇರೆ ತೇಳಬಾರದು, ಅಲ್ಲಿ ಪರಿಶೀಲಿಸ್ತಾರೆ. ನಾನಕೋಟದ ಒಂದು ಸೂಚನೆ ರವಾನಿಸ್ತಾ ಇದ್ದಾರೆ. ಬೌಂಡ್ರಿ ತಂಡದ ಒಟ್ಟುಮೊತ್ತ 22 ಓವರ್ ಮುಕ್ತಾದ ಬಳಿಕ 1 ವಿಕೆಟ್ ನಷ್ಟಕ್ಕೆ. ಅಂತಿಮ 18 ಚೆಂಡುಗಳು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ 3ನೇ ಓವರ್ಗಾಗಿ ಯಶನ ಪರಿಚಯಿಸ್ತಾ ಇದೆ ಟೀಮ್ ಅಪ್. ಚುನಾವಿನ ಸ್ಟ್ರೈಕರ್ ಅಲ್ಲಿ ರಾಹುಲ್, ನಾನ್ ಸ್ಟ್ರೈಕರ್ ಅಲ್ಲಿ ಪಂದ್ಯಾಟ ಮುಂದುವರಿಸಿ. ಚೆಂಡು ಒಂದೋಟದ ಒಂದು ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಬಾರಿ ಹೊಡೆತ ತನ್ಮೂಲವಾಗಿ ಏನಾಯ್ತು, ಸಂದರ್ಭ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎಷ್ಟು ಚೋನದು ಯಾರ್ ಕರ್ಲೆಂಡಲ್ಲರು ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸಿದ್ರು. ಚೋನದು ಕೇವಲ ಒಂದೋಟದ ಪೂರೈಕೆ ಆಗ್ತಾ ಇದೆ. ಶಾಟ್ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ. ತಂಡದ ಒಟ್ಟುಮೊತ್ತ 25. ವಿಶೇಷದ 4ನೇ ಚೆಂಡು ಸ್ಲೋ ಡೆಲಿವರಿ. ಸ್ಕೋರ್ ಲೆಗ್ ಭಾಗದಲ್ಲಿ ಒಂದೋಟಗಳಿಗೆ ಅವಕಾಶವನ್ನು ಹೆಚ್ಚು ಮಾಡಿಕೊಟ್ರು. ಅಂತಿಮ 2-3ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ತಂಡದ ಒಟ್ಟುಮೊತ್ತ 26, 1 ವಿಕೆಟ್ ನಷ್ಟಕ್ಕೆ. ನವೀನ್ ಗೆಸಂತ 5ನೇ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. ಬೀಸುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ ಚೂ ನವೀನ. ಕೊನೆಯ ಬಾರಿ 3ನೇ ಓವರ್ನ ಅಂತಿಮ ಚೆಂಡಿಗಾಗಿ ಯಶಸ್ಸಂತ ಅಂತಿಮ ಚೆಂಡು ರಿವರ್ಸ್ ದಾಖಲಿಸುವ ಪ್ರಯತ್ನ. ಔಟರ್ ಎಡ್ಜ್ ಆಗ್ತಾ ಇದೆ. ಕ್ಯಾಚ್ ಕೈ ಸೇರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 3 ಓವರ್ ಮುಕ್ತಾದ ಬಳಿಕ 26 ಓಟವನ್ನ ಟೀಮ್ BSC ದಾಖಲಿಸ್ತಾ ಇದೆ 1 ವಿಕೆಟ್ ನಷ್ಟಕ್ಕೆ. ಕಳೆದ ವಾರ ತುಮಕೂರು ಜಿಲ್ಲೆಯಲ್ಲಿ ಜರುಗಿದಂತಹ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಹೊನಲು ಬೆಳಕಿನ ದಾಂಡು ಚೆಂಡಿನ ಒಂದು ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಚಕ್ರವರ್ತಿ ಟ್ರೋಫಿಯಲ್ಲಿ BSC ಸೆಣಸಾಟ ನಡೆಸಿತ್ತು. ಅಲ್ಲಿ ಸಾಕಷ್ಟು ತಂಡಗಳಿಗೆ ಸೋಲಿನ ರುಚಿಯನ್ನು ತೋರಿಸಿದ BSC
ಅಂತಿಮವಾಗಿ ಸೆಮಿಫೈನಲ್ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ ಜೈ ಕರ್ನಾಟಕ ವಿರುದ್ಧವಾಗಿ ಸೆಮಿಫೈನಲ್ ಅಲ್ಲಿ ಸೋಲನ್ನು ಕಂಡುಕೊಂಡಿತ್ತು. ಬಹಳಷ್ಟು ಉತ್ತಮ ರೀತಿಯ ಆಟಗಾರರನ್ನು ಹೊಂದಿಕೊಂಡು ಬಿಎಸ್ಎ ಪಂದ್ಯಾಟವನ್ನು ಆಡ್ತಾ ಇದೆ. ಇನ್ನು ಕೂಡ ನ್ಯಾಷನಲ್ ಹಿರಿಯ ಅನುಭವಿ ಆಟಗಾರ ಪುರುಷ ಬರಬೇಕಾಗಿದೆ. ಬಹಳಷ್ಟು ರಾಹುಲ್ ಬ್ಯಾಕ್ ಟು ದ ಪೆವಿಲಿಯನ್. ಸುಂದರದ ಕ್ಯಾಚ್ ಅನ್ನ ಸೀನಾ ಪಡ್ಕೊಂಡ್ರೆ ಕೂಟ ರಕ್ಷಣೆಯಲ್ಲಿ ಅತ್ಯುತ್ತಮವಾದ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಒಬ್ಬರು ಆಘಾತವನ್ನು ಕಂಡುಕೊಳ್ತಾ ಇದೆ. ರಾಹುಲ್ ಬ್ಯಾಕ್ ಟು ದ ಪೆವಿಲಿಯನ್. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಬ್ರೈಟ್ ಸ್ಟಾರ್ ಮತ್ತು 11 ಸ್ಟ್ರೈಕರ್ಸ್ ಎರಡು ತಂಡದ ಕ್ಯಾಪ್ಟನ್ ಶೀಘ್ರ ಬರಬೇಕು. ಬ್ರೈಟ್ ಸ್ಟಾರ್ ಮತ್ತು 11 ಸ್ಟ್ರೈಕರ್ಸ್ ಟಾಸ್ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎರಡು ತಂಡದ ಕ್ಯಾಪ್ಟನ್ಗಳು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮತ್ತೋರ್ವ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಸುನಿಲ್ ಕೊಟ್ಟ, ಚಿಕ್ಕಮಗಳೂರು ಸರ ಕಾಫಿ ನಾಡಿನ ಹುಡುಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಬೇಯಿಸುವ ಪ್ರಯತ್ನ, ಡಾಟ್ ಬಾಲ್ನ ಸೇರ್ಪಡೆ. ಮತ್ತೊಮ್ಮೆ ಅಲ್ಲಿ ಮೂರನೇ ಬಾರಿ ವಿಭಾಗದಲ್ಲಿ ಬರ್ತಕ್ಕಂಥ ಚೆಂಡು ಲಾಂಗ್ ಆನ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ವಿನಾಯತ್ರವರ ಶಿರದ ಮೇಲ್ಭಾಗದಲ್ಲಿ ಚೆಂಡು ಕ್ರಮಿಸಿತ್ತು. ಬಿರುಸಿನ ಸಿಕ್ಸರ್. ಚಿಕ್ಕಮಗಳೂರು ಪರಿಸರದ ಕಾಫಿ ನಾಡಿನ ಹುಡುಗ ಸುನಿಲ್ ಕುಟ್ಟ ದಾಖಲಿಸ್ತಾ ಇದ್ದ ಆರೋಪದ ಸೇರ್ಪಡೆ. ತಂಡದ ಒಟ್ಟುಮಟ್ಟ 32, 8 ವಿಕೆಟ್ ನಷ್ಟಕ್ಕೆ. 4ನೇ ಬಾರಿ ಅಲ್ಲೂ ಸುನಿಲ್ ಕುಟ್ಟ. ಡೆಲಿವರಿ ಬೀಳಿಸುವ ಪ್ರಯತ್ನ ಔಟರ್ ಆಗ್ತಾ ಇದೆ. ಯಶ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟುಮಟ್ಟ 59. ಅಂತಿಮ 7 ಚೆಂಡು 4ನೇವರೆಗಾಗಿ ಬಾಕಿ ಉಳಿತಾ ಇದೆ. 5ನೇ ಬಾರಿ ಅಲ್ಲೂ ಚುಚ್ಚುನವೇ. ಚೆಂಡು ಬಾಚಿಕುಮಾರಿಗೆ ಹೊಡೆದ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಬಿರುಸಿನ ಸಿಕ್ಸರ್ ದಾಖಲಾತಿನ ಕಂಡುಕೊಳ್ತಾ ಇದೆ. ಚೂನವಿನ ದಾಂಡಿನ ಮುಖ್ಯವಾಗಿ ಮತ್ತೊಂದು ಸಿಕ್ಸರ್ ದಾಖಲಾತಿನ ಕಂಡುಕೊಳ್ತಾ ಇದೆ. ಆರೋಪದ ಸೇರ್ಪಡೆ. ತಂಡದ ಒಟ್ಟುಮಟ್ಟ 39, 2 ವಿಕೆಟ್ ಆಘಾತದ ಬಳಿಕವಾಗಿ ಸ್ಟೇಟನ್ನು ಮುಂದಿನ ಹಂತದಲ್ಲಿ ದಾಖಲಿಸ್ತಾರೆ. ನೋಡಬೇಕಾಗಿದೆ. ಕೆಲವು ತಿಂಗಳ ಹಿಂದೆ ಫಾರ್ಮ್ಗೆ ಮರಳಿದ್ರು ಕೂಡ ಬಳಿಕ ಅತ್ಯುತ್ತಮವಾಗಿ ಆಟವನ್ನು ಆಡಲು ಮುಖ್ಯವಾಗಿ ಸಾಕಷ್ಟು ಪಂದ್ಯಾಟವನ್ನು ಜಯಿಸಿಕೊಡ್ತಾ ಇರತಕ್ಕಂಥ ಆಟಗಾರ ಹೊಸಕೋಟೆ ಪರಿಸರದ ಚೂನವಿನ ಸ್ಫೋಟಕ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಬೇಯಿಸುವ ಪ್ರಯತ್ನದಲ್ಲಿ ಚೆಂಡು ಕೆಳಂಚಿನಲ್ಲಿ ಸಾಗಿತ್ತು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ದೊಡ್ಡಬಲ್ಲ ಸೇರ್ಪಡೆ. 4 ಓವರ್ ಮುಕ್ತಾದ ಬಳಿಕ 39 ಓಟವನ್ನು ಬಿಎಸ್ಸಿ ದಾಖಲಿಸ್ತಾ ಇದೆ. 2 ವಿಕೆಟ್ ನಷ್ಟಕ್ಕೆ. ಈಗಾಗಲೇ ರಾಹುಲ್ ಮತ್ತು ಸುಜಿತ್ ಪಂದ್ಯಾಟದ ವೀಕ್ಷಣೆಗಳಿದ್ದಾರೆ. ಅಂತಿಮ 6 ಚೆಂಡು ಆರಂಭಿಕ ಸೆಷನ್ಗಾಗಿ ಬಾಕಿ ಹೊಡ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ರಾಜ್ಯ ಕಂಡಂತ ಶ್ರೇಷ್ಠ ಆಟಗಾರರನ್ನ ಕಟ್ಟಿಕೊಂಡಂತ ಒಂದು ಸಂಸ್ಥೆ ಬಿಎಸ್ಸಿ ಒಂದು ಸಮತೋಲನವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಸಾಕಷ್ಟು ಜಿಲ್ಲೆಗಳಲ್ಲಿ ಸಂಚರಿಸಿ ಸಾಕಷ್ಟು ಪ್ರಶಸ್ತಿಯನ್ನು ಬಾಚಿಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಕೂಡ ಬಿಎಸ್ಸಿ ಕೂಡ. ಸದ್ಯ ಈ ಒಂದು ಚಿರಂಜೀವಿ ಕಪ್ಪಲ್ಲಿ ಅದ್ಯಾವ ರೀತಿಯಲ್ಲಿ ಸಂಜೀವಿನಿ ಕಪ್ಪಲ್ಲಿ ಅದ್ಯಾವ ರೀತಿ ಪ್ರದರ್ಶನವನ್ನು ತೋರ್ಪಡಿಸಲು ನೋಡಬೇಕಾಗಿದೆ. ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಒಂದು ಸವಿ ನೆನಪಿನಗೋಸ್ಕರವಾಗಿ ಶ್ರೀ ಗುಂಡಾಂಜನೇಯ ಸ್ವಾಮಿ ಯುವಕರ ಮಿತ್ರ ಮಂಡಳಿ ಇವರ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ 4ನೇ ವರ್ಷದ ಒಂದು ಅದ್ದರಿ ಕ್ರಿಕೆಟೋತ್ಸವಕ್ಕೆ ಅತ್ಯುತ್ತಮವಾದಂತಹ ಒಂದು ಫೀಡ್ಬ್ಯಾಕ್ ಕೂಡ ಕಾಣ ಸಿಗ್ತಾ ಇದೆ. ಸುನಿಲ್ ಕುಟ್ಟ ಸ್ಟ್ರೈಕರ್ ಅಲ್ಲಿ ಕಳೆದ ಓವರ್ನಲ್ಲಿ ಸ್ಫೋಟಕ ಸಿಕ್ಸರ್ ಅನ್ನ
ವಿನಾಯಕ್ನ ಶಿರಭಾಗದ ಮೇಲ್ಭಾಗದಲ್ಲಿ ದಾಖಲಿಸಿದ ಅಡ್ಡಿಗಳ ಗುಪ್ತ. ಸ್ಫೋಟಕ ಸಿಕ್ಸರ್ ಅನ್ನ ಚಿಕ್ಕಮಗಳೂರು ಪರಿಸರದ ಕಾಫಿನಾಡಿನ ಹುಡುಗ ಸುನಿಲ್ ಕೋಟ ಸ್ಫೋಟಕ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಗಗನ ಚುಮ್ಮಿಗೆ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಆರೋಟದ ಸೇರ್ ತಂಡದ ಒಟ್ಟು ಮೊತ್ತ 45. ಅಂತಿಮ ಓವರ್ನ ಚಾಲ್ತಿಯಲ್ಲಿ 5 ಚೆಂಡುಗಳು ಇನ್ನೂ ಕೂಡ ಬಾಕಿ ಇರ್ತಾ ಇದೆ. ಲೇಬರ್ ಫುಲ್ ಟಾಸ್ ಚೆಂಡಿನ ಲಾಭವನ್ನ ಸುನಿಲ್ ಕೋಟ ಪಡ್ಕೊಂಡ್ರು. ಸಿಕ್ಸರ್ ದಾಖಲಿಸಿ ಮುಖ್ಯವಾಗಿ ಎದುರಾಳಿ ತಂಡಕ್ಕೆ ಸ್ವಲ್ಪ ಮಟ್ಟಿಗಿನ ತನ್ನ ನೋವಿನ ವಿಚಾರ ಆಗ್ತಾ ಇದ್ದಾರೆ. ಶರತ್ 2ನೇ ಬಾರಿ ಬ್ಯಾಕ್ ಟು ವೇಲರ್ ಸಾಟ ಮಾಡಿದ್ರು. ಮಿಡಾನ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ಕಳೆದ ಓವರ್ನಲ್ಲಿ ಚೀನಾವಿನ ರಿವರ್ಸ್ ಮುಖ್ಯವಾಗಿ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಸದ್ಯ ಈಗ ಅಂತಿಮ 4 ಚೆಂಡುಗಳ ಸ್ಫೋಟವನ್ನ ಚೀನಾವಿನ ಸುನಿಲ್ ಕೋಟ ದಾಖಲಿಸಲು ನೋಡಬೇಕಾಗಿದೆ. 3ನೇ ಬಾರಿ ಶರತ್ 3ನೇ ಚೆಂಡು ಶರವೇಗದಲ್ಲಿ ಎಸ್ಕರ್ಗೆ ತೋರ್ಪಡಿಸ್ತಾ ಇದ್ದಾರೆ. ಗೂಟ ರಕ್ಷಕ ಸೀಮನ ಮುಗಸಲ್ಲಿ ಚೆಂಡು ಸೇರ್ತಾ ಇದೆ. ಗೋಪಾಲ್ನ ಸೇರ್ಪಡ. ಸದ್ಯ ಈಗ ಸುನಿಲ್ ಕೋಟ ಹಾಗೂ ಚೀನಾವಿನ ಸಮಾಲೋಚಿಸಿದ್ರು. ಅದೇ ಸ್ಫೋಟವನ್ನ ಈಗ 3 ಚೆಂಡಿನಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ ಬಿಎಸ್ಸಿ. 4ನೇ ಬಾರಿ ಶರತ್ ಚೀನಾವಿನ ವೈಡ್ ಬಾಲ್ ಸೂಚನೆ ಒಂದೋಟದ ಹೆಚ್ಚುವರಿ ಸೇರ್ಪಡ. ಅಲ್ಲಿ ತಮಿಳುನಾಡು ಮುಂದುವರಿಸಿ ಸುನಿಲ್ ಕೋಟ ದುರದೃಷ್ಟಕರ ರೀತಿಯಲ್ಲಿ ರನ್ಔಟ್ ಮುಖ್ಯವಾಗಿ ಇಬ್ಬರು ಆಗೋದನ್ನು ಕಂಡುಕೊಳ್ತಾ ಇದೆ. ಮತ್ತೊಮ್ಮೆ ಶರತ್ ತಿರಸ್ಕಾರಕ್ಕೆ ಬಹಳಷ್ಟು ನೋಡ್ಕೊಂಡಾಗಿ ಕ್ಲೀನ್ ಮಾಡಿ ಬಾರಿ ಇಬ್ಬರು ಆಗೋದನ್ನು ಕಂಡುಕೊಳ್ತಾ ಇದೆ.
ಹೊಸ ದಾಂಡಿಗ ಅರ್ಜುನ್ ಕೋಬ್ರಾನ ಎಂಟ್ರಿ ಆಗ್ತಾ ಇದೆ. ಅಂತಿಮ 2 ಚೆಂಡು ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದೆ. ಮತ್ತೊಂದು ಶರತ್ 5ನೇ ಬಾರಿ. ಶರತ್ 5ನೇ ಚೆಂಡು ಬಾಸ್ ಬರೆದು ಹೊಡೆತ ಲಾಂಗ್ ಆಫ್ ನಡುವೆ 1 ಬಾಲ್ಸ್ ಬೌಂಡ್ರಿ. ತನ್ನ ಆರಂಭಿಕ ಚೆಂಡಿನಲ್ಲಿ ಬಿರುಸಿನ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ 4 ಸೇರ್ಪಡ. ಅಂತಿಮ ಚೆಂಡಿಗಾಗಿ ಶರತ್ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಶರತ್ ಅರ್ಜುನ್ ಕೋಬ್ರಾ. ತಂಡದ ಒಟ್ಟು ಮೊತ್ತ 51, 51. ಅರ್ಧ ಶತಕವನ್ನು ಬಿಎಸ್ಸಿ ದಾಖಲಿಸ್ತಾ ಇದೆ. ಶರತ್ ಎಸೆದ ಅಂತಿಮ ಚೆಂಡು ಬಾರಿ ಸ್ಕೋರ್ ನಡುವೆ 1 ರನ್ಗಳ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 52. ಟೀಮ್ ಮತ್ತು 53ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ 30 ಚೆಂಡುಗಳ ಮುಂದೆ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. 11 ಸ್ಟ್ರೈಕರ್ಸ್ ಮತ್ತು ಬ್ರೈಟ್ ಸ್ಟಾರ್ಸ್ ದಯವಿಟ್ಟು ಎರಡೂ ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. 53ರ ಟಾರ್ಗೆಟ್ ಸಂಖ್ಯೆನ ಟೀಮ್ ಅಪ್ ಚೇಸ್ ಮಾಡಬೇಕಾಗಿದೆ ಬಿಎಸ್ಸಿ ವಿರುದ್ಧವಾಗಿ.
ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ ಟೀಮ್ ಮತ್ತು BSC ವಿರುದ್ಧವಾಗಿ 30ಕ್ಕೆ 53. ಈಗಾಗಲೇ ಟೀಮ್ ಮತ್ತು ಪರವಾಗಿ ಆರಂಭಿಕ ಸರದಿ ಆಟಗಾರರು ಅಂಕಣಕ್ಕೆ ಇಳಿತಾ ಇದ್ದಾರೆ. ಒಂದರ ಯಲಹಂಕ ಪರಿಸರದ ವೇದಿಬರಿಯ ನಾಡಿಗ ಕರ್ನಾಟಕ ರಾಜ್ಯದ ಮತ್ತೋರ್ವ ಡೇಂಜರಸ್ ಅತ್ಯಂತ ಅಪಾಯಕಾರಿ ಆಟಗಾರ ಕೊಲ್ಲನದ ಅಮರಮೂರ್ತಿ ಆಟಗಾರ ಸೀನಾ ಸ್ಟ್ರೈಕರ್ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ನಾನ್ ಸ್ಟ್ರೈಕರ್ ಎಂಬಲ್ಲಿ ಜಗ. ಒಂದು ಕಾಲದಲ್ಲಿ ಸೀನಾ ನವೀನನ ಜೋಡಿ ಬಹಳಷ್ಟು ಜನಪ್ರಿಯತೆನ ಪಡ್ಕೊಂಡಿತ್ತು ಕರ್ನಾಟಕ ರಾಜ್ಯದಲ್ಲಿ. ಪ್ರಸ್ತುತ ಈಗ ಸೀನಾ ಟೀಮ್ ಅಪ್ ಪರವಾಗಿ ಆಡ್ತಾ ಇದ್ರು. ಅಲ್ಲಿ ನವೀನ ರೇಣುಗೌಡ ಮಾಲೀಕದ ಫ್ರೆಂಡ್ಸ್ ಬೆಂಗಳೂರು ತಂಡ ಪರವಾಗಿ ಇನ್ನೂ ಕೂಡ ತನ್ನ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಸದ್ಯ 53ರ ಟಾರ್ಗೆಟ್ ಸಂಖ್ಯೆನ ಯಾವ ರೀತಿಯಲ್ಲಿ ಸೀನಾ ಹಾಗೂ ಇಲ್ಲಿ ಆರಂಭಿಕ ಸರದಿ ಆಟಗಾರ ಜಗ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. 30ಕ್ಕೆ 53 ಆರಂಭಿಕ ಬೌಲರ್ ಕಿಶನ್ ಶೆಟ್ಟಿ. ಆರಂಭಿಕ ಓವರ್ಗಾಗಿ ಪವರ್ ಪ್ಲೇ ಜಾರಿಯಲ್ಲಿದೆ. ಪವರ್ ಪ್ಲೇ ಲಾಭವನ್ನು ದೇಶದ ಮಟ್ಟಿಗೆ ಇಲ್ಲಿ ಸೀನಾ ಮತ್ತು ಜಗ ಪಡ್ಕೊಳ್ತಾರೆ ನೋಡಬೇಕಾಗಿದೆ. 7ನೇ ಬಾರಿ ಬರ್ತಕ್ಕಂಥ ಚೆಂಡು ಕ್ಷಣಗಳ ಗಾಳಿಯಲ್ಲಿ ಗೋಲ್ಡಾಯ್ತು. ಚೆಂಡು ಸೀನಾ ರೇಖೆಯ ಹೊರ ಭಾಗವನ್ನು ಕ್ರಮಿಸಿದಾಗ ಆರೋಪದ ಸೇರ್ಪಡೆ ಬಿರುಸಿನ ಸಿಕ್ಸರ್ ಅನ್ನ ಪವರ್ ಪ್ಲೇ ಹಂತದಲ್ಲಿ ಸೀನಾ ದಾಖಲಿಸಿದ್ರು. ಸಿಕ್ಸರ್ ಮುಖಂಡವಾಗಿ ಶುಭಾರಂಭವನ್ನು ಮಾಡ್ತಾ ಇದ್ದಾರೆ ಸೀನಾ. ಅಲ್ಲಿ ಬ್ರೈಟ್ ಸ್ಟಾರ್ ತಂಡದ ಕ್ಯಾಪ್ಟನ್ ಬರಬೇಕು. ಈಗಾಗಲೇ 11 ಸ್ಟ್ರೈಕರ್ಸ್ ತಂಡದ ಕ್ಯಾಪ್ಟನ್ ನಮ್ಮೊಟ್ಟಿಗಿದ್ದಾರೆ. ಬ್ರೈಟ್ ಸ್ಟಾರ್ಸ್ ನಮಗಿದೆ ಅಂತಿಮ ಕರೆ. ತಾವು ಬರಬೇಕಲ್ಲಿ ವ್ಯಾಕೋರನ್ನು ನೀಡಲಾಗುವುದು. ಶೀಘ್ರದಲ್ಲಿ ಬ್ರೈಟ್ ಸ್ಟಾರ್ ಬರಬೇಕಾಗಿ ಕೇಳಿಕೊಳ್ಳುತ್ತಾರವ. ಮತ್ತೊಮ್ಮೆ ಕಿಶನ್ ಶೆಟ್ಟಿ 3ನೇ ಬಾರಿ. ಔಟರ್ ಎಡ್ಜ್ ಆಗ್ತಾ ಇದೆ. ಒಂದೋಟದ ಪೂರೈಕೆ. ಮತ್ತೊಮ್ಮೆ ಕಿಶನ್ ಶೆಟ್ಟಿ. ಬಹಳಷ್ಟು ಮರತೆ ಯಾರ್ ಕಲ್ಯಾಣ್ ಡೆಲಿವರಿ ಶರವೇಗದಲ್ಲಿ ಎಸ್ಗಾರಿಕೆಯಲ್ಲಿ ಕಿಶನ್ ಶೆಟ್ಟಿ ತೋರ್ಪಡಿಸಿದ್ರು. ಸಾಕಷ್ಟು ಅನುಭವಿ ಬೌಲರ್ಗಳನ್ನ ಹೊಂದಿರತಕ್ಕಂಥ BSC ಅದ್ಯಾವ ರೀತಿಯಲ್ಲಿ ದಾಂಡಿಗರ ವಿರುದ್ಧವಾಗಿ ಕಟ್ಟಾಕ್ತಾರೆ ನೋಡಬೇಕಾಗಿದೆ. ಇನ್ನೂ ಕೂಡ ಶರವೇಗದ ಎಸೆತಗಾರ BTM ಪರಿಸರದ ಮುಬಶೀರ್ ಕಣಕ್ಕಿಳಿಯಬೇಕಾಗಿದೆ. ಬಹಳಷ್ಟು ಮರೆತುಕೊಂಡು ಎಸೆತ ಬೀಳಿಸುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಡೋರ್ಬಾಲ್ನ ಸೇರ್ಪಡೆ. ಸಾಕಷ್ಟು ಸಮ್ಮಿಶ್ರಣದಿಂದ ಎಸ್ಗಾರಿಕೆಯನ್ನು ತೋರ್ಪಡಿಸಬಲ್ಲಂತ ಯುವ ಬೌಲರ್ ಕೂಡ ಲೆಗ್ ಬ್ರೇಕ್, ಆ ಬ್ರೇಕ್, ದೂಸರ ಹಾಗೂ ಶರವೇಗದಲ್ಲಿ ಎಸ್ಗಾರಿಕೆಯನ್ನು ಮುಬಶೀರ್ ತೋರ್ಪಡಿಸ್ತಾರೆ. ಪ್ರಸ್ತುತದಲ್ಲಿ ಕಿಶನ್ ಶೆಟ್ಟಿ ಆರೋಪವನ್ನು ಬಿಟ್ಕೊಟ್ರು ಕೂಡ ಬಳಿಕ ಜಾನ್ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಪೂರ್ಣ ಕಬಡ್ಡಿರ್ತಕ್ಕಂಥ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಕವರ್ಸ್ ನಡುವೆ ಒಂದೋಟದ ಪೂರೈಕೆಯೂ ಕೂಡ ಆರಂಭಿಕ ಓವರ್ ಮುಕ್ತಾದ ಬಳಿಕ 8 ಓಟವನ್ನು ಮಾತ್ರ ಟೀಮ್ ಅಪ್ ದಾಖಲಿಸ್ತಾ ಇದೆ. ಸೀನಾ ಇರುವಷ್ಟು ಕಾಲ ಟೀಮ್ ಅಪ್ಗೆ ಧನಾತ್ಮಕ ವಿಚಾರ ಪ್ಲಸ್ ಪಾಯಿಂಟ್. ಪಂದ್ಯಾಟವನ್ನ ಜಯಿಸಿಕೊಡಬಲ್ಲಂತ ಒಬ್ಬ ಸಾಮರ್ಥ್ಯ ದಾಂಡಿಗ ಸೀನಾ ಕೆಲವೊಂದಿಷ್ಟು ಸಲಹೆ ಸೂಚನೆಯನ್ನು ಜಗಾಗಿ ನೀಡ್ತಾ ಇದ್ದಾರೆ. ವರ್ಷದ ಪ್ರಾಯದ ಯುವ ಬೌಲರ್ ಮುಬಶೀರ್ 2ನೇ ಓವರ್ಗಾಗಿ ಬೆಂಗಳೂರಿನ BTM ಪರಿಸರದ ಯುವ ಬೌಲರ್ ಕೂಡ ಯಾವುದೇ ಕ್ಷಣದಲ್ಲಿ ಯಾವುದೇ ಹಂತದಲ್ಲಿ ವಿಕೆಟ್ ಅನ್ನ ಪಡೆಯಬಲ್ಲಂತ ಸಾಮರ್ಥ್ಯ ಉಳ್ಳ ಬೌಲರ್ ಕೂಡ. ಅದೇ ರೀತಿ ಸೀನಾ ಮತ್ತು ಜಗ
ಪಂದ್ಯಾಟವನ್ನ ಜಯಿಸಿಕೊಡಬಲ್ಲಂತ ಸಾಮರ್ಥ್ಯಗಳ ದಾಂಡಿಗರು ಕೂಡ ಹೋರಾಟ ಪ್ರತಿ ಹೋರಾಟ ಸಾಗಿ ಬರ್ತಾ ಇದೆ ಟೀಮ್ ಮತ್ತು ಮತ್ತೆ BSC ನಡುವೆ. ಮುಬಶಿರ್ ಎಸ್ಕಾರ್ಕಿಯಲ್ಲಿ ಲೆಫ್ಟಿ ಬೌಲರ್ ಕೂಡ ಹೋರಾಟ ದೀಪಕ್ಷಕರ ನಡುವೆ ಒಂದು ಬಾಲ್ 2 ಓಟವನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ. 2 ಓಟದ ಸೇರ್ಪಡೆ. ಎರಡನೇ ಬಾರಿ ಮುಬಶಿರ್ ಜಗ ಸ್ಲೋವರ್ ಡೆಲಿವರಿ ಬಹಳಷ್ಟು ತುಂಬ ರೀತಿಯ ಎಸೆತ. ನಾವು ಮೊದಲು ಹೇಳಿದ ಹಾಗೆ ಬಹಳಷ್ಟು ಜಾಣ್ಮೆ ಎಸೆತಗಾರ. ಕೆಲವೊಮ್ಮೆ ಶರವೇಗದಲ್ಲಿ ಎಸಗಾರಿಕೆ, ಕೆಲವೊಮ್ಮೆ ಸ್ಲೋ ಡೆಲಿವರಿ, ಕೆಲವೊಮ್ಮೆ ಆಫ್ ಬ್ರೇಕ್, ಲೆಗ್ ಬ್ರೇಕ್, ಈ ರೀತಿಯಾಗಿ ದಾಂಡಿಗರಿಗೆ ಕನ್ಫ್ಯೂಸನ್ ಮಾಡಿಸಬಲ್ಲಂತ ಬೌಲರ್ ಕೂಡ ಇಲ್ಲಿ ಮುಬಶಿರ್ ಒಂದು ಅತ್ಯುತ್ತಮವಾದಂತಹ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮೂರನೇ ಬಾರಿ ಸೇನಾ ಈ ಬಾರಿ ರಿವರ್ಸ್ ದಾಖಲಿಸುವ ಪ್ರಯತ್ನ. ಡೋರ್ಬಲ್ನ ಸೇರ್ಪಡ. ಬಹುಶಃ ಗಂಟೆಗೆ 110 ಕಿಲೋಮೀಟರ್ ವೇಗದ ಮಿತಿಯಲ್ಲಿ ಎಸಗಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ ಮುಬಶಿರ್. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾಲ್ಕನೇ ಬಾರಿ ಲೋವರ್ ಫುಲ್ ಟಾಸ್ ಚೆಂಡು ಮಿಡ್ ವಿಕೆಟ್ ನಡುವೆ ಒಂದೋಟದ ಬೆರಗೆ 2ನೇ ಓಟವನ್ನು ದಾಖಲಿಸುವಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪೂರೈಸ್ತಾ ಇದ್ದಾರೆ ಸೀನಾ ಮತ್ತು ಜಗ. ಅತ್ಯುತ್ತಮವಾದಂತ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ಅತ್ಯುತ್ತಮವಾದಂತಹ ಒಂದು ಹೊಂದಾಣಿಕೆ ಜೊತೆ ಆಟ ಬರ್ತಾ ಇದೆ. ಇಬ್ಬರ ನಡುವೆ ಹೊಂದಾಣಿಕೆ ಜೊತೆ ಆಟ ಬರ್ತಾ ಇದೆ ಕೂಡ. 2ನೇ ಸೇರ್ಪಡ. ತಂಡದ ಒಟ್ಟು ಮೊತ್ತ 13. 5ನೇ ಬಾರಿ ಸೀನಾ ಎಸೆತ ಚುರುಕ್ಷೇತ್ರ ಮಾಡಲು ತೋರ್ತಾ ಇತ್ತು. ರಾಹುಲ್ ಸುಲಭದ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಸದ್ಯ ಈಗ ಸೀನಾಗೆ ಜೀವದಾನ ಕೂಡ ಲಭಿಸ್ತಾ ಇದೆ. ಅದ್ಯಾವ ರೀತಿಯಲ್ಲಿ ಜೀವದಾನದ ಲಾಭವನ್ನು ಸೀನಾ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ತಂಡದ ಒಟ್ಟು ಮೊತ್ತ 14. 2ನೇ ಓವರ್ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿಗಾಗಿ ಮುಬಶಿರ್ ಸ್ಲೋವರ್ ಚೆಂಡು ಔಟ್ ಆಗ್ತದೆ. ತನ್ನ ಮೂಲಕ ಆರಂಭಿಕ ಸರದಿ ಆಟಗಾರ ಲೆಫ್ಟಿ ದಾಂಡಿಗ ಜಗ ಬ್ಯಾಟಿರುವ ವೀರನ್. ಬೆಂಗಳೂರಿನ BTM ಪರಿಸರದ ಅನುಭವಿ ಬೌಲರ್ ಮುಬಶಿರ್ ಈಗಾಗಲೇ ತನ್ನ ಪರಾಕ್ರಮವನ್ನು ತೋರ್ಪಡಿಸ್ತಾ ಇದ್ದಾರೆ. BSC ಪರವಾಗಿ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳ ವಿರುದ್ಧವಾಗಿ ಬಹಳಷ್ಟು ಅತ್ಯಂತ ಅನುಭವಿ ಎಸ್ಗಾರರ ಮುಖ್ಯವಾಗಿ ಸಾಕಷ್ಟು ವಿಕೆಟ್ ಅನ್ನ ಪಡೆದಿರ್ತಕ್ಕಂಥ ಬೌಲರ್ ಕೂಡ ಈಗ ಮುಬಶಿರ್ ಆರಂಭಿಕ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಬ್ರೈಟ್ ಸ್ಟಾರ್ ತಂಡದ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಬರಬೇಕು ಟಾಸ್ ಕಾರ್ಯಕ್ರಮಕ್ಕೆ. ತಂಡದ ಒಟ್ಟು ಮೊತ್ತ 14 ಓಟಗಳು, 1 ವಿಕೆಟ್ ನಷ್ಟಕ್ಕೆ. ಹೊಸ ಬೌಲರ್ ಅಂಕಪ್ಪ. ಮೈಸೂರು ಎಕ್ಸ್ಪ್ರೆಸ್ ಅಂಕಪ್ಪನ ಕೈಯಲ್ಲಿ ಚೆಂಡು. ಹದಿನೆಂಟಕ್ಕೆ 39 ಓಟಗಳು ಬರಬೇಕಾಗಿದೆ. ಹೊರಭಾಗದ ಕ್ರಮಿಸಿದ ಆರೋಪದ ಸೇರ್ಪಡ. ಸುಲಭ ಸಾಧ್ಯದ ರೀತಿಯಲ್ಲಿ ರಾಹುಲ್ ಕ್ಯಾಚ್ ಅನ್ನು ಪಡ್ಕೊಳ್ಬೇಕಾಗಿತ್ತು.
ರೋಚಕ ರೋಮಾಂಚನಕಾರಿ ಘಟನೆಗೆ ಸಾಗಿ ಬರುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಬಹುಶಃ ಸೀನಾ ಇಲ್ಲಿ ಅಂಕಣ ಒಳಭಾಗದಲ್ಲಿದ್ರೆ ಬಿಎಸ್ಸಿ ತಂಡಕ್ಕೆ ತಲೆ ನೋವಿನ ವಿಚಾರ. ಸದ್ಯ ಈಗ ಅಪಾಯದ ತೂಗುಗುತ್ತು ಬಿಎಸ್ಸಿ ಮೇಲೆ ನೇತಾಡ್ತಾ ಇದೆ. ಅಂಕ ಸಂದರ್ಶನ ಭಾಷಕುಮಾರಿಗೆ ಹೊರಟ ಬೀಚ್ಕೊರ ಒಂಟಿ ಓಟ ಒಂದೋಟದ ಸೇರ್ಪಡೆ. ಸಾಗರ್ ಎರಡನೇ ಓಟಕ್ಕಾಗಿ ನಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ರು. ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 28ಕ್ಕೆ ತಲುಪ್ತಾ ಇದೆ. 16ಕ್ಕೆ 32 ಅಂಕಪ್ಪಾಚು ಸಾಗರ್. ಸಾಗರ ಕ್ಷಣಗಳ ಹೊರಲು ಕೇಳ್ತಾ ಇತ್ತು ಮೈಸೂರು ಎಕ್ಸ್ಪ್ರೆಸ್. ಅಂಕಪ್ಪ ಆರಂಭಿಕ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಜಮೀನಲ್ಲಿ ಸೀನಾಗೆ ಸಿಕ್ಸರ್ ಅನ್ನು ಬಿಟ್ಕೊಟ್ರು ಕೂಡ ಬಳಿಕ ಈಗ ಸಾಗರ್ ಅನುಭವಿ ಬ್ಯಾಟ್ಸ್ಮನ್ ಒಂದು ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸದ್ಯದಲ್ಲಿ ಸೀನಾರ ವಿಕೆಟ್ ಬಿಎಸ್ಸಿ ಪಡ್ಕೊಂಡ್ರೆ ಮಾತ್ರ ಅವರಿಗೆ ಉಳಿದಾರೆ. ಇಲ್ಲವಾದಲ್ಲಿ ನಿಸ್ಸಂಶಯವಾಗಿ ಪಂದ್ಯಾಟವನ್ನ ಜಯಿಸಿಕೊಳ್ಳಬಲ್ಲಂತ ಸಾಮರ್ಥ್ಯವುಳ್ಳ ದಾಂಡಿಗ ಕೂಡ ಸೀನಾ. ಸದ್ಯ ಈಗ ಯಾವ ಬ್ಯಾಟ್ಸ್ಮನ್ ಅನ್ನಲ್ಲಿ ಪರಿಚಯಿಸ್ತಾರೆ ಇಲ್ಲಿ ಟೀಮ್ ಅಪ್ ನೋಡಬೇಕಾಗಿದೆ. ಶರತ್ ನ್ಯೂ ಬ್ಯಾಟರ್ ಆಗಿ ಕಣಕ್ಕಿಳ್ತಾ ಇದ್ದಾರೆ. ಕಟ್ ಮಾಡುವ ಹಂತದಲ್ಲಿ ಔಟ್ ರಿಲೀಸ್ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 22. 14ಕ್ಕೆ 31 ಓಟಗಳು ಬರಬೇಕಾಗಿದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ಹಂತದಲ್ಲಿ ಬೌಂಡ್ರಿ ಸಿಕ್ಸರ್ ಅನ್ನ ದಾಖಲಿಸಬಲ್ಲಂತ ಡೇಂಜರಸ್ ಅಪಾಯಕಾರಿ ದಾಂಡಿಗ ಸೀನಾ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಂಕಪ್ಪ ಎಸ್ಕಾರ್ಕೆಯಲ್ಲಿ ದಾಖಲಿಸುವ ಹಂತದಲ್ಲಿ ವೈಡ್ ಬಾಲ್ ಸೂಚನೆ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ದಯವಿಟ್ಟು ಆಟಗಾರರು ತೀರ್ಪುಗಾರರ ಜೊತೆ ಚರ್ಚೆ ಮಾಡಬೇಡಿ. ತಮಗೇನಾದ್ರೂ ತೀರ್ಪುಗಾರರ ವಿರುದ್ಧ ಅಸಮಾಧಾನ ಇದ್ರೆ 3ನೇ ನಿರ್ಣಾಯಕನ ಮೊರೆ ಹೋಗಿ. ಒಂದೊಂದು ರಿವ್ಯೂ ಇರ್ತದೆ ತಲಾ ತಂಡಕ್ಕೆ. ರಿವ್ಯೂಯನ್ನ ಪಡ್ಕೊಳ್ಳಿ. ಪ್ರತಿ ತಂಡಕ್ಕೆ ತಲಾ ಒಂದೊಂದು ರಿವ್ಯೂ ಇರ್ತದೆ. ತಮಗೇನಾದ್ರೂ ಅಂಪೈರ್ ವಿರುದ್ಧ ಅಸಮಾಧಾನ ಇದ್ರೆ ದಯವಿಟ್ಟು ರಿವ್ಯೂನ ಪಡ್ಕೊಳ್ಳಿ. ಅದನ್ನ ಬಿಟ್ಟು ತೀರ್ಪುಗಾರರ ಜೊತೆ ಚರ್ಚೆ ಮಾಡಬೇಡಿ, ವಾಗ್ವಾದ ಮಾಡಬೇಡಿ ದಯವಿಟ್ಟು. ಫುಟ್ಬಾಲ್ ಅನ್ನುವ ಸೂಚನೆ ನಿರ್ಮಾಣ ಆಗ್ತಾ ಇದೆ. ಫುಟ್ಬಾಲ್ ಅನ್ನುವ ಸೂಚನೆ ನಿರ್ಮಾಣ ಆಗಿದೆ. ದಯವಿಟ್ಟು ಸಹಕರಿಸಬೇಕು. ದಯವಿಟ್ಟು ಪ್ಲೀಸ್. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಸೀನಾ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಜಯಕ್ಕಾಗಿ 31 ಓಟಗಳು ಬರಬೇಕಾಗಿದೆ 13 ಚೆಂಡುಗಳ ಮುಂದೆ. 13ಕ್ಕೆ 31 ಅಂಕಪ್ಪ ಕೊನೆಯ ಬಾರಿ.
ಬಹಳ ಶುಭಮರಿತ ಚೆಂಡು ಕೆಳಂಚಿನಲ್ಲಿ ಸಾಗಿತ್ತು. ವೇಗದಲ್ಲಿ ಎಸ್ಕಾರಿಕೆಯನ್ನು ಅಂಕಪ್ಪ ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ ಚೆಂಡಿನಲ್ಲಿ ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 3 ಓವರ್ ಮುಕ್ತಾದ ಬಳಿಕ 22 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ ಟೀಮ್ ಅಪ್. 2 ವಿಕೆಟ್ ನಷ್ಟಕ್ಕೆ ಅಂತಿಮ 12ಕ್ಕೆ 30 ಓಟಗಳು ಬರಬೇಕಾಗಿದೆ. ಪ್ರತಿ ಓವರ್ಗೆ 15.5 ಸರಾಸರಿಯಲ್ಲಿ ಮುನ್ನಡೆಯಬೇಕಾಗಿದೆ. ಮತ್ತೊಮ್ಮೆ ಮುಬಶಿರ್ ಅವರನ್ನ ಪರಿಚಯಿಸುವ ಪ್ರಯತ್ನವನ್ನ ಬಿಎಲ್ಸಿ ಮಾಡ್ತಾ ಇದೆ. ಅತ್ಯಂತ ಅನುಭವಿ ಬೌಲರ್ ಕೂಡ. ಕಳೆದ ಓವರ್ನಲ್ಲಿ 1 ಪ್ರಾಮುಖ್ಯತೆ ವಿಕೆಟ್ ಅನ್ನ ಪಡ್ಕೊಂಡಿರುವಂತಹ ಬೌಲರ್. ಹನ್ನೆರಡಕ್ಕೆ 31 ಶರತ್ ಸ್ಟ್ರೈಕರ್ ಅಲ್ಲಿ, ಸೀನಾ ನಾನ್ ಸ್ಟ್ರೈಕರ್ ಅಲ್ಲಿ, ಎಸ್ಕಾರಿಕೆಯಲ್ಲಿ ಮುಬಶಿರ್. ಸ್ಲೋವರ್ ಚೆಂಡು ತಡವಾಗಿ ರಿವರ್ಸ್ ಮುಖ್ಯವಾಗಿ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಸೇರ್ಪಡ 11ಕ್ಕೆ 25. 2 ತಂಡಗಳ ನಡುವೆ ಪ್ರಬಲ ಹೋರಾಟ ಸಾಗಿ ಬರ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್. 2 ತಂಡಗಳು ಕೂಡ ಪ್ರತಿಷ್ಠಿತ ತಂಡಗಳು, ಬಲಾಢ್ಯ ತಂಡಗಳು. ಯಾವುದೇ ಕ್ಷಣದಲ್ಲೂ ಯಾವುದೇ ಹಂತದಲ್ಲೂ ಪಂದ್ಯಾಟದ ಚಿತ್ರಣವನ್ನ ಬದಲಾಯಿಸಬಲ್ಲಂತ ಬಿಎಸ್ಸಿ ಮತ್ತು ಟೀಮ್ ಮತ್ತು ಪ್ರಬಲ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬೆಂಚ್ ಮಾರ್ಕ್ ಕ್ರಿಕೆಟ್ ಅಕಾಡೆಮಿಯಲ್ಲಿ. ಮತ್ತೊಂದು ಶಿವಸ್ಕಾರ್ಕೆಲೆ ಸ್ಟ್ರೈಕರ್ ಅಲ್ಲಿ ಶರತ್. ಸುರಕ್ಷಿತ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಒಬ್ಬರು ಆಘಾತವನ್ನು ಕಂಡುಕೊಳ್ತಾ ಇದೆ. ಮುಬಶಿರ್ಗೆ 2ನೇ ಯಶಸ್ಸು ಲಭಿಸ್ತಾ ಇದೆ. ಕಳೆದ ಚೆಂಡಿನಲ್ಲಿ ಬಿರುಸಿನ ಸಿಕ್ಸರ್ಗೆ ಅವಕಾಶವನ್ನ ಮುಬಶಿರ್ ಮಾಡಿಕೊಟ್ಟರು ಕೂಡ ಬಳಿಕ ಅತ್ಯುತ್ತಮವಾದಂತಹ ಎಸ್ಕಾರಿಕೆಯನ್ನು ತೋರ್ಪಡಿಸಿದ್ರು. ಶರತ್ ರವರ ವಿಕೆಟ್ ಅನ್ನ ಪಡ್ಕೊಂಡಿದ್ರು ಕೂಡ ಇಲ್ಲಿ 3ನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ನೋಬಾಲ್ಗಾಗಿ ಭುಜದ ಮೇಲ್ಭಾಗದಲ್ಲಿ ಇದೆಯೋ ಇಲ್ವೋ ಈಗ ತೃತೀಯ ನಿರ್ಣಾಯಕರು ಪರಿಶೀಲಿಸ್ತಾ ಇದ್ದಾರೆ. 50-50 ಅವಕಾಶ ಇದೆ. ನಿರ್ಣಾಯಕರಲ್ಲಿ ಪರಿಶೀಲಿಸ್ತಾ ಇದ್ದಾರೆ. ಅದ್ಯಾವ ರೀತಿಯ ನಿರ್ಣಯ ಹೊರಬೀಳುತ್ತೆ ನೋಡಬೇಕಾಗಿದೆ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ ಬಿಎಸ್ಸಿ ಕಳೆದ ವಾರ ತುಮಕೂರಿನಲ್ಲಿ ಜರುಗಿದಂತ ಚಕ್ರವರ್ತಿ ಟ್ರೋಫಿ ರಾಜ್ಯ ಮಟ್ಟದ 5 ಲಕ್ಷ ಪಂದ್ಯಾಟದಲ್ಲಿ ಜೈ ಕರ್ನಾಟಕ ವಿರುದ್ಧವಾಗಿ ಸೆಮಿಫೈನಲ್ ನಲ್ಲಿ ಸೋಲನ್ನ ಕಂಡಿರ್ತಕ್ಕಂಥ ತಂಡ ಈಗ ಟೀಮ್ ಅಪ್ ವಿರುದ್ಧವಾಗಿ ಪಂದ್ಯಾಟವನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರತಿ ಹೋರಾಟವನ್ನು ನಡೆಸ್ತಾ ಇದೆ. ನೋಬಾಲ್ ಸೂಚನೆ ರವಾನೆಯಾಗ್ತಾ ಇದೆ. ಇಲ್ಲಿ ಶರತ್ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಬಿಡಲೇಬೇಕಾಗಿರೋ ಪಂದ್ಯಾಟದ ಚಿತ್ರಣವನ್ನ ಬದಲಾಯಿಸಬಲ್ಲಂತ ಇಬ್ಬರು ದಾಂಡಿಗರು ಯಾವುದೇ ರೀತಿಯಲ್ಲಿ ಪ್ರತಿ ಹೋರಾಟವನ್ನು ನಡೆಸಲು ನೋಡಬೇಕಾಗಿದೆ. ಟೀಮ್ ಅಪ್ ಪರವಾಗಿ ಸೀನಾ ಸ್ಟ್ರೈಕರ್ ಅಲ್ಲಿ ಮತ್ತೊಮ್ಮೆ ಮುಬಶಿರ್ ಎಸ್ಕಾರಿಕೆಯಲ್ಲಿ 11ಕ್ಕೆ 23. ಇನ್ನೂ ಕೂಡ ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. 2ನೇ ಬಾರಿ ಸೀನಾ ಸ್ಟ್ರೈಕರ್ ಅಲ್ಲಿ ಶಾರ್ಟ್ ಆಗಿರುವಂತಹ ಚೆಂಡು 2ನೇ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಅಂಕಪ್ಪ ಮೈಸೂರು ಪರಿಸರದ ಆಟಗಾರ ಸ್ವಲ್ಪ ಮಟ್ಟಿಗೆ ಎಡವಿಕೆನ ಕಂಡುಕೊಂಡ್ರು. ಈಗಾಗಲೇ ರಾಹುಲ್ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಈಗ ಅಂಕಪ್ಪನ ಸರದಿ ಸೀನಾಗೆ 2ನೇ ಜೀವದಾನ ಲಭಿಸ್ತಾ ಇದೆ. ತಂಡ ಒಟ್ಟು 31.
ನಿವಾರಿಸಿ ದಾಖಲಿಸುವ ಹಂತದಲ್ಲಿ ಈಗ ಮುಬಾಶಿರ್ ಎರಡನೇ ಸಿಕ್ಸರ್ ಅನ್ನ ಬಿಟ್ಕೊಳ್ತಾ ಇದ್ದಾರೆ. ಆ ರೋಗದ ಸೇರ್ಪಡ ಕೈನಲ್ಲಿದ್ದಂತ ಪಂದ್ಯಾಟ ಈಗ BSCಗೆ ಕೈ ಜಾರಿ ಹೋಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. 9-16 ಕೈ ಜಾರಿ ಹೋಗ್ತಾ ಇರುವಂತಹ ಪಂದ್ಯಾಟವನ್ನು ಉಳಿಸುವ ನಿಟ್ಟಿನಲ್ಲಿ ಶರತ್ ಹಾಗೂ ಸೀನಾ ಅವರ ಆಟ ಕೈ ಹಿಡಿತಾ ಇದೆ. ಮತ್ತೊಮ್ಮೆ ಮುಬಾಶಿರ್ ಶರತ್ಗೆ ಸಂದ ಚೆಂಡು ಬೀಸುವ ಪ್ರಯತ್ನ ಬಾರಿ ಶರವೇಗದಲ್ಲಿ ಎಸ್ಕಾರ್ಗೆ ಮುಬಾಶಿರ್ ತೋರ್ಪಡಿಸಿದ್ರು. ಡಾಟ್ ಬಾಲ್ನ ಸೇರ್ಪಡ ಅಂತಿಮ 8-16 ಓಟಗಳು ಬರಬೇಕಾಗಿದೆ. 8-16 5ನೇ ಬಾರಿ ಮುಬಾಶಿರ್ ಶರತ್. ಕೇವಲ ಒಂದು ಓಟದ ಹೆಚ್ಚುವರಿ ಸೇರ್ಪಡ. ಈಗಾಗಲೇ ಸೀನಾ 11 ಚೆಂಡುಗಳಿಂದ 18 ಓಟವನ್ನು ದಾಖಲಿಸಿದ್ರ 2 ಸಿಕ್ಸರ್ ಸಮೇತವಾಗಿ. ಇತ್ತ ಶರತ್ 6 ಚೆಂಡಿನಲ್ಲಿ 15 ಓಟವನ್ನು ದಾಖಲಿಸಿದ್ದಾರೆ. 2 ಸಿಕ್ಸರ್ ಅನ್ನ ಒಳಗೊಂಡು ಇಬ್ಬರ ಆಟ ಈಗ ಕೈ ಹಿಡಿತಾ ಇದೆ ಟೀಮ್ ಅಪ್ಪಿಗೆ. ಕೊನೆಯ ಬಾರಿ ಮುಬಾಶಿರ್ ಅಂತಿಮ ಚೆಂಡು ವೈಡ್ ಬಾಲ್ ಸೂಚನೆ ನಿರ್ಮಾಣ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡ 7-14 7 balls 14 runs required now. ಅಂತಿಮ ಚೆಂಡಿಗಾಗಿ ಮುಬಾಶಿರ್. ಸೇನಾಗೆ ಸಂದ ಅಂತಿಮ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಲಾಂಗ್ ಆಫ್ ಹಾಗೂ ಲಾಂಗ್ ನಡುವೆ ಒಂಟೋಟದ ಪೂರೈಕೆ ಆಗ್ತಾ ಇದೆ. ಮುಬಾಶಿರ್ ಅವರ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 4 ಓವರ್ ಮುಕ್ತಾದ ಬಳಿಕ 40 ಓಟವನ್ನು ಟೀಮ್ ಅಪ್ ದಾಖಲಿಸ್ತಾ ಇದೆ 2 ವಿಕೆಟ್ ನಷ್ಟಕ್ಕೆ. ಅಂತಿಮ 6ಕ್ಕೆ 13 ಓಟಗಳು ಬರಬೇಕಾಗಿದೆ. ನಾ ಕಂಡ ಹಾಗೆ ಕರ್ನಾಟಕ ರಾಜ್ಯದ ಡೇಂಜರಸ್ ಅಪಾಯಕಾರಿ ದಾಂಡಿಗ ಸೀನಾ. ಒಂದು ಕಾಲದಲ್ಲಿ ಸೀನಾ ಹಾಗೂ ನವೀನನ ಜೋಡಿ ಬಹಳಷ್ಟು ಪಂದ್ಯಾಟವನ್ನ ಜಯಿಸಿಕೊಟ್ಟಿರುವಂತಹ ಜೋಡಿ ಕೂಡ ಸದ್ಯ ಈಗ ಸೀನಾ ಆರಂಭಿಕ ಸರದಿ ಆಟಗಾರ ಟೀಮ್ ಅಪ್ಪಿಗೆ ಜಯಿಸಿಕೊಡುವ ನಿಟ್ಟಿನಲ್ಲಿ ಪ್ರತಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಒಂದೆಡೆ ಶರತ್, ಮತ್ತೊಂದೆಡೆ ಸೀನಾ BSCಗೆ ತಲೆನೋವಿನ ವಿಚಾರ ಆಗ್ತಾ ಇದ್ದಾರೆ. ಇಬ್ಬರು ಆಟಗಾರರು ತಲಾ 2 ಸಿಕ್ಸರ್ ಅನ್ನ ದಾಖಲಿಸಿ BSCಗೆ ತಲೆನೋವಿನ ವಿಚಾರ ಆಗ್ತಾ ಇದ್ದಾರೆ. 6ಕ್ಕೆ 13 ಓಟಗಳು ಬರಬೇಕಾಗಿದೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಬಹುಶಃ ಸುದೀಪ್ ಅವರ ಕೈಯಲ್ಲಿ ಚೆಂಡನ್ನು ನೀಡ್ತಾ ಇದ್ದಾರೆ. 6ಕ್ಕೆ 13 ಬಹುಶಃ ಈ ಒಂದು ಪಂದ್ಯಾಟವನ್ನ ಸುಜಿತ್ ಜಯಿಸಿಕೊಟ್ರೆ BSC ಪಾಲಿಗೆ ಹೀರೋ ಆಗ್ಲಿಕ್ಕಿದ್ದಾರೆ. ಅಲ್ಲಿ 11 ಸ್ಟ್ರೈಕರ್ಸ್ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಬರಬೇಕು. 6ಕ್ಕೆ 13 ನೋಡಿ. ಈ ಒಂದು ಪಂದ್ಯಾಟ ಸಾಕಷ್ಟು ವಿಳಂಬ ಆಗ್ತಾ ಇದೆ. ದಯವಿಟ್ಟು ಪಂದ್ಯಾಟ ಮುಕ್ತವನ್ನು ಕಾಣಬೇಕಾಗಿದೆ. ಇಲ್ಲಿ ಆರ್ಗನೈಸರ್ಸ್ಗೆ ತಲೆನೋವಿನ ವಿಚಾರ ಆಗ್ತಾ ಇದೆ. ಬಹಳಷ್ಟು ಪಂದ್ಯಾಟಗಳು ದಿನದಂತೆ ಬಾಕಿ ಉಳ್ಕೊಳ್ತಾ ಇರೋ ಕೂಡ. ಕ್ಕೆ 13 6
13 ಓಟಗಳು ಬರಬೇಕಾಗಿದೆ. ಎಸೆತ 13 ಓಟಗಳು ಬರಬೇಕಾಗಿದೆ. 53ರ ಟಾರ್ಗೆಟ್ ಸಂಖ್ಯೆನ ಚೇಂಜ್ ಮಾಡ್ತಾ ಇರ್ತಕ್ಕಂಥ ಟೀಮ್ ಅಪ್ ಈಗಾಗಲೇ 4 ಓವರ್ನಲ್ಲಿ 40 ಓಟವನ್ನು ದಾಖಲಿಸಿದೆ. ಪ್ರತಿ ಓವರ್ಗೆ 10ರ ಸರಾಸರಿಯಲ್ಲಿ ಮುನ್ನಡೆಯುತ್ತಾ ಇದೆ. 6ಕ್ಕೆ 13. ಅಂತಿಮ ಓವರ್ನಲ್ಲಿ ಸೀನಾ ಲೆಫ್ಟ್ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಸುಜಿತ್ ಕರ್ನಾಟಕ ರಾಜ್ಯದ ಮತ್ತೋರ್ವ ಅನುಭವಿ ಆಲ್ರೌಂಡರ್ ಆಟಗಾರ ಕೂಡ. ಎಸೆತ ಬಾಡುವಲ್ಲ ಸೇರ್ಪಡ. ಎರಡನೇ ಬಾರಿ ಸೇನಾಗೆ ಸಂತ ಚೆಂಡು ದಾಟಬಲ್ಲ ಸೇರ್ಪಡೆ. 4ಕ್ಕೆ 13. ಸದ್ಯ ಕೈನಲ್ಲಿದ್ದಂತ ಪಂದ್ಯದ ಟೀಮ್ ಅಪ್ಪಿಗೆ ಈಗ ಕೈ ಜಾರಿ ಹೋಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. 3ನೇ ಬಾರಿ ಸುಜಿತ್. ಸುಜಿತ್ ಸಂತ 3ನೇ ಚೆಂಡು ದಾಟಬಲ್ಲ ಸೇರ್ಪಡೆ. ಈ ಮೊದಲು ಹೇಳಿದ ಹಾಗೆ ಬಿಎಸ್ಸಿಗೆ ಒಂದು ಪಂದ್ಯಾಟವನ್ನು ಜಯಿಸಿಕೊಟ್ಟ ಸುಜಿತ್ ಹೀರೋ ಆಗ್ಲಿಕ್ಕಿದ್ದಾರೆ. ಒಂದು ಹಂತದಲ್ಲಿ ಕೈ ಜಾರಿ ಹೋಗ್ತಾ ಇರುವಂತ ಪಂದ್ಯಾಟವನ್ನು ಕೈ ಹಿಡಿಯುವ ಒಂದು ಹಂತಕ್ಕೆ ತಲುಪ್ತಾ ಇದೆ ಸುಜಿತ್ ರವರ ಆಟ. ಬಹಳ ಶತಮಾನದ ಹೊಡೆತ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರಾಟದ ಸೇರ್ಪಡ. ಅಂತಿಮ 2ಕ್ಕೆ 7 ಓಟಗಳು ಬರಬೇಕಾಗಿದೆ. ಸತತ 3 ಚೆಂಡುಗಳು ದಾಟಲಾಗಿದ್ರು ಕೂಡ 4ನೇ ಚೆಂಡಿನಲ್ಲಿ ಸೀನಾ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದೆ. 6 ಓಟದ ಸೇರ್ಪಡ. 2ಕ್ಕೆ 7 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಕರ್ನಾಟಕ ರಾಜ್ಯದ 2 ಪ್ರತಿಷ್ಠಿತ ಸಂಸ್ಥೆಗಳು, ಬಲಾಢ್ಯ ತಂಡಗಳು ಟೀಮ್ ಅಪ್ ಮತ್ತು ಬಿಎಸ್ಸಿ ಸೆಣ್ ಸಾಡ ನಡೆಸ್ತಾ ಇದೆ ಬೆಂಚ್ ಮಾರ್ಕ್ ಕ್ರಿಕೆಟ್ ಅಕಾಡೆಮಿಯಲ್ಲಿ. 5ನೇ ಬಾರಿಯ ಸಂತ ಚೆಂಡು ದಾಟಬಲ್ಲ ಸೇರ್ಪಡ. ಸರ್ ರಿವ್ಯೂ ಆಗಿದೆ ಸರ್ ಪ್ಲೀಸ್. ಅಂತಿಮ 1ಕ್ಕೆ 7. ಎಲ್ಲಿ ಅಂಪೈರ್ ಕಾಲ್. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಫುಟ್ಬಾಲ್ ಅಂತಿಮ 1ಕ್ಕೆ 7. ಒಂದು ಸಿಕ್ಸರ್ ಬಂದ್ರೆ ಪಂದ್ಯಾಟ ಟೈ ಆಗ್ತದೆ. ಪಂದ್ಯಾಟ ಟೈ ಆದ್ರೆ ಎರಡು ತಂಡಕ್ಕೂ ಸಮಾನ ಅಂಕವನ್ನ ಹಂಚ್ತಾರೆ ನಮ್ಮ ಆಯೋಜಕರು. ಇಲ್ಲಿ ಯಾವುದೇ ರೀತಿ ಸೂಪರ್ ಓವರ್ ಇರೋದಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಲೀಗ್ ಕಮ್ ನಾಕೌಟ್ ಪಂದ್ಯಾಟ ಇರೋದ್ರಿಂದ 2 ತಂಡಕ್ಕೂ ಸಮಾನ ಅಂಕವನ್ನ ಹಂಚ್ತಾರೆ ಇಲ್ಲಿ ಆಯೋಜಕರು. 1ಕ್ಕೆ 7. ಒಂದು ಸಿಕ್ಸರ್ ಬರಲೇಬೇಕಾಗಿದೆ ಟೀಮ್ ಅಪ್ಗೆ.
1-7 ಒಂದು ಸಿಕ್ಸರ್ ಬರಲೇಬೇಕಾಗಿದೆ. ಈಗಾಗಲೇ ಸೀನ 4ನೇ ಚೆಂಡಿನಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಕೊನೆಯ ಬಾರಿ ಬಿಎಸ್ಸಿ ತಂಡದ ಆಪತ್ ಬಾಂಧವ ಸುಜೇತ್ ಅಂತಿಮ ಚೆಂಡಿನಲ್ಲಿ ಸೀನಾ ಇದ್ದಾರೆ. ಕ್ಯಾಚ್ ಅನ್ನು ಪಡ್ಕೊಂಡು ಬಿಎಸ್ಸಿ ತಂಡದ ಪರವಾಗಿ ಈಗ ಸುಜಿತ್ನ ಎಸ್ಕಾರಿಗೆ ಕೈ ಹಿಡಿತಾ ಇದೆ, ಹೀರೋ ಆಗ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕೈ ಜಾರಿ ಹೋಗ್ತಾ ಇರುವಂತಹ ಪಂದ್ಯಾಟವನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಬಲ ಹೋರಾಟವನ್ನು ಸುಜಿತ್ ನಡೆಸಿದ್ರು. ಅಂತಿಮ ಹಂತದಲ್ಲಿ ತನ್ನ ತಂಡವನ್ನ ಜಯಿಸಿಕೊಡುವ ನಿಟ್ಟಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಕಾರಿಕೆಯನ್ನು ತೋರ್ಪಡಿಸಿದ್ದಾರೆ ಸುಜಿತ್. ಬಿಎಸ್ಸಿ ಪಂದ್ಯಾಟವನ್ನು ಟೀಮ್ ಮತ್ತು ವಿರುದ್ಧವಾಗಿ ಜಯಿಸ್ತಾ ಇರುವ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದಿಸ್ತಾ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಅಶ್ವಾಕ್ ಮಂಗಳೂರು ಅವರನ್ನು ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಧನ್ಯವಾದಗಳು ಫಾರೂಕ್ ಪಾಷಾ ಅವರೇ.